ನಮಸ್ಕಾರ ಗುರುಜಿ. ಗುರುಜಿ, ನಾನೀಗಾಗಲೇ ಎಲ್ಲ ಆಸ್ಪತ್ರೆಗಳು ಸುತ್ತ ಬಂದಿದ್ದೀನಿ. ನನಗಿರೋ ಕಾಯಿಲೆ ಯಾವ ಆಸ್ಪತ್ರೆಯಲ್ಲೂ ವಾಸಿಯಾಗಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕೊನೆಯದಾಗಿ ನಿಮ್ಮ ಬಳಿ ಬಂದಿದ್ದೇನೆ. ದಯವಿಟ್ಟು ನನಗಿರುವ ಕಾಯಿಲೆಯನ್ನು ವಾಸಿ ಮಾಡಿವಿರೋ? ನಮೋ ನಮಃ. ಈಗಾಗಲೇ ನೀವು ಸಾಕಷ್ಟು ಆಸ್ಪತ್ರೆಗಳಿಂದ ತಿರುಗಿ ಬಂದಿದ್ದೀರಾ. ಯಾವ ಆಸ್ಪತ್ರೆಯಲ್ಲೂ ನಿಮಗಿರೋ ಕಾಯಿಲೆ ವಾಸಿ ಮಾಡೋಕ್ಕೂ ಆಗಿಲ್ಲ. ನೀವು ಸಾಕಷ್ಟು ಹಣ ಖರ್ಚು ಮಾಡಿದ್ದೀರಾ. ಸಾಕಷ್ಟು ಶ್ರೀಮಂತರು ಅಂತ ತಿಳ್ಕೊಂಡಿದ್ದೀನಿ. ಒಂದು ಕೆಲಸ ಮಾಡಿ, ನಾಳೆ ಧನುರ್ಮಾಸದ ಅಮಾವಾಸ್ಯೆ ದಿನ ಬೆಳಗ್ಗೆ ನಿಮಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮ ಇಟ್ಕೊಳ್ಳೋಣ. ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಹೋಮವನ್ನು ಇಟ್ಕೊಳ್ಳೋಣ. ತಾಯಿ ಜಗನ್ಮಾತೆಗೆ ನೀವು 50 ಸೌರನ್ ಬಂಗಾರವನ್ನು ಕೊಡಿ. ನನಗೆ ಗುರು ಕಾಣಿಕೆಯಾಗಿ ಕೇವಲ 101 ರೂಪಾಯಿ ಕೊಡಿ, ಅಷ್ಟೇ ಸಾಕು. ಹೋಮದ ಖರ್ಚು ನಿಮ್ಮದೇ ಆಗಿರಲಿ. ನಾಳೆ ತಪ್ಪದೆ ಬೆಳಗ್ಗೆ 6 ಗಂಟೆಗೆ ನೀವೆಲ್ಲರೂ ಎಲ್ಲ ಸಿದ್ಧ ಮಾಡಿಕೊಂಡು ಬನ್ನಿ. ನಿಮ್ಮ ಕಾಯಿಲೆ ವಾಸಿ ಮಾಡೋಣ. ತಾಯಿ ಜಗನ್ಮಾತೆ ಆಶೀರ್ವಾದ ನಮಗೂ ನಿಮಗೂ ಇರುತ್ತೆ. ಹೋಗಿ ಬನ್ನಿ. ಧನ್ಯವಾದಗಳು.